ಕನ್ನಡತಿ ಮಾತಾಡತೀನಿ. ಕಾಲೇಜ್ ಒಳಗೆ ಇಂಟರ್ನಲ್ಸ್ ಇತ್ತು ಅಂತಂದು ಮನೆ ಕೆಲಸ ಎಲ್ಲ ಅರ್ಧಮರ್ಧ ಮುಗಿಸಿದ್ದಕ್ಕೆ ಅಮ್ಮ ಸಿಕ್ಕಾಪಟ್ಟೆ ಬೈತಾ ಇದ್ರು. ನಾನೇನೋ ಪಾರಾದೆ ಗುರು, ಪಾಪ ನಂತಮ್ಮ ಸಿಕ್ಕಾಕೊಂಡ್ಬಿಟ್ಟ. ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ. ಮನೆಯಿಂದ ಬಸ್ಸಿಗೋಸ್ಕರ ಕಾದು 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 ಸಾಕಾಯ್ತು ಗುರು. ಫೈನಲಿ ನಮ್ಮ ಬಸ್ ಅಣ್ಣ ಬಂದ ಬಸ್ ಹತ್ಕೊಂಡೆ. ಆಮೇಲೆ ನೆಕ್ಸ್ಟ್ ಸ್ಟಾಪು ನಮ್ಮ ಕುರ್ಕುರಿ ಅವ್ರದ್ದು. ಅವ್ರ ಎಂಟ್ರಿನೂ ಆಯಿತು. ಕಾಲೇಜಲ್ಲಿ ಎಕ್ಸಾಮ್ ಇದೆ ಅಂತ ಮಾತ್ರ ಗೊತ್ತಿತ್ತು, ಬಟ್ ಯಾವ ಸಬ್ಜೆಕ್ಟು ಅಂತಾನೆ ಗೊತ್ತಿರಲಿಲ್ಲ. ಹಂಗೋ ಹಿಂಗೋ ಹಲ್ಟೆ ಹೊಡ್ಕೊಂಡು ಹಾನ್ಗಲ್ಲಂತೂ ಮುಟ್ಟಿದ್ವಿ. ಬಸ್ ಸ್ಟಾಪಿಂದ ಸೀದಾ ನಡ್ಕೊಂಡ್ ಬಂದಿದ್ದೆ ಕಾಲೇಜಿಗೆ. ಕ್ಲಾಸಿಗೇನೋ ಎಂಟ್ರಿ ಕೊಟ್ವಿ, ಬಟ್ ಅಲ್ಲಿ ಬೇರೆ ಸಬ್ಜೆಕ್ಟ್ ಎಕ್ಸಾಮ್ ನಡೀತಾ ಇತ್ತು. ನಮ್ದು ನೆಕ್ಸ್ಟ್ ಇತ್ತು. ಸೊ ಟೈಮ್ ಹೇಗೆ ವೇಸ್ಟ್ ಮಾಡೋದು ಅಂತ ಸೀದಾ ಹೋಗಿದ್ದೆ ನಮ್ಮ ಜಿಯೋ ಲ್ಯಾಬಿಗೆ ಹೋಗಿ ಲ್ಯಾಬಲ್ಲಿ ಸ್ವಲ್ಪ ಹಲ್ಟೆ ಹೊಡೆದು ಅಲ್ಲಿ ಇಲ್ಲಿ ಏನೇನೋ ಮಾಡ್ಕೊಂಡು ಮತ್ತೆ ವಾಪಸ್ ಬಂದ್ವಿ. ಅಪರೂಪ ಕಾಲೇಜಿಗೆ ಬಂದಿರೋ ನಮ್ಮ ಮೀನಾಕ್ಷಿ ಅವ್ರನ್ನ ಮಾತಾಡ್ಸ್ಕೊಂಡು ಎಲ್ಲಿಗೆ ಹೋಗಿದ್ದೆ ಇಷ್ಟು ದಿನ ಅಂತ ತುಬುಕ್ ಅಂತ ಸ್ವಲ್ಪ ಊದ್ಬಿಟ್ಟು ಕಾಲೇಜಿಗೆ ಏನಕ್ಕೆ ಬಂದಿದ್ದಿಲ್ಲ ಅಂತ ರೀಸನ್ ಕೇಳಿದ್ರೆ ಕಾಲೇಜೇ ಬಿಡಿಸಿದ್ರು ಅಂತ ಪೂಸಿ ಹೊಡೆದವಳು ಇವತ್ತು ಮಾತ್ರ ಪ್ರತ್ಯಕ್ಷ ಆಗ್ಬಿಟ್ಟಿದ್ಲು. ಅವಳ ಮಾತಾಡ್ಸ್ಕೊಂಡು ಡೈರೆಕ್ಟ್ ಆಗಿ ನಾವು ಎಂಟರ್ ಆಗಿದೆ ಎಕ್ಸಾಮ್ ಹಾಲಿಗೆ. ಎಕ್ಸಾಮ್ ಹಾಲಲ್ಲಿ ಎಲ್ಲ ತುಂಬಿಕೊಂಡಿತ್ತು. ಇಂಟರ್ನಲ್ ಅಲ್ವಾ, ಅದಕ್ಕೆ ಎಷ್ಟೊಂದು ಜನ ಇರ್ತಾರೆ. ಏನು ಓದಿಲ್ಲ ಅಂದ್ರು ಅಷ್ಟೋ ಇಷ್ಟು ತಿಪ್ಪರ್ಲಾಗ ಹಾಕಿ ಮಾತಾಡ್ಕೊಂಡಾದ್ರು ಏನೇನೋ ಬರ್ದ್ವಿ ಗುರು. ಎಕ್ಸಾಮ್ಸ್ ಎಲ್ಲ ಆದ್ಮೇಲೆ ನಾನೇ ಒಂದೆರಡು ವಿಡಿಯೋ ಮಾಡ್ಕೊಂಡೆ. ವಿಡಿಯೋ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಜನ ಹುಡುಗಿರು ಸೇರ್ಕೊಂಡು ಒಂದೆರಡು ವಿಡಿಯೋ ಮಾಡ್ಕೊಂಡು ವಿಡಿಯೋನ ಮುಗಿಸಿದ್ವಿ. ಕಾಲೇಜಿಂದ ಮನೆ ಕರ್ಕೊಂಡು ಹೋಗಿ ಇವತ್ತು ನನ್ನ ತಮ್ಮ ಬಂದಿದ್ದ. ಅವನ ಜೊತೆಗೆ ಅವ್ನ ಬೈಕಲ್ಲಿ ಬಂದೆ. ಇವತ್ತಿನ ಬ್ಲಾಗು ಇಷ್ಟೇ ಇತ್ತು. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗೆ. ಟೇಕ್ ಕೇರ್.